ರಕ್ತ ರಾಜಕೀಯ ತನಿಖೆ ಮೇಲೆ ಜನಾರ್ದನ್ ರೆಡ್ಡಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ನಡೆದು ಇಷ್ಟು ದಿನ ಆದಮೇಲೆ ಬಾಂಬ್ ಸ್ಕ್ವಾಡ್ ಬಂದಿದೆ. ರಿಪಬ್ಲಿಕನದಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾರೆ. ಭರತ್ ರೆಡ್ಡಿ ಪರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ತನಿಖೆ ಮೇಲೆ ಅನುಮಾನ ಶುರುವಾಗಿದೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಂಬ್ ನಿಷ್ಕ್ರಿಯ ದಳದವರು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಒಂದು ಬುಲೆಟ್ ಪತ್ತೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಈಗ ಮತ್ತೆ ಒಂದು ಬುಲೆಟ್ ಸಿಕ್ಕಿದೆ. ನೀವು ಕೂಡ 2 ಬುಲೆಟ್ ತೋರಿಸಿದ್ರಿ, ಪೊಲೀಸರು ಕೂಡ ಹಲವಾರು ಬುಲೆಟ್ಗಳನ್ನ ಹೊರಿಸ್ಕೊಂಡು ನೀವು 3 ತೋರಿಸಿದ್ರಿ. ಈಗ ಮತ್ತೆ ಒಂದು ಪತ್ತೆ ಆಗಿದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನೂ ಅವರು ಬಾಂಬ್ ನಿಷ್ಕ್ರಿಯ ದಳ ಇವತ್ತು ನಾಳೆ ಅವರು ಹೀಗೆ ಮುಂದೆ ವರ್ತಿದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು 30-40 ಬುಲೆಟ್ಗಳು ಸಿಗಬೇಕು. ಸೊ ಹಾಗಾಗಿ ನೋಡಿ, ಫೈರಿಂಗ್ ಆಗಿದ್ದು 1ನೇ ತಾರೀಕು, ಇವತ್ತು 5ನೇ ತಾರೀಕು. ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬರ್ತಾರೆ ಅಂತಂದರೆ ಎಷ್ಟು ನಿಧಾನಗತಿಯಲ್ಲಿ ಇವತ್ತು ತನಿಖೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇದು ಸಂಪೂರ್ಣವಾಗಿ ಪೊಲೀಸರ ಒಂದು ವೈಫಲ್ಯ. ಆ ವೈಫಲ್ಯ ಆಗಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು. ಕಾರಣ ಏನಂದರೆ, ಒಬ್ಬ ಕ್ರಿಮಿನಲ್ ಶಾಸಕನಿಗೆ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತೇಳಿ ಅವ್ರು ಮಾತಾಡಿದ ಮೇಲೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಯಾವ ಮಟ್ಟಕ್ಕೆ ಮಾಡ್ತಾರೆ ಹೇಳಿ. ಸೊ ಹಾಗಾಗಿ ನಾವು CBI ತನಿಖೆನ ಕೇಳಿರೋಂಥದ್ದು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇಮಿಡಿಯೇಟಾಗಿ ತನಿಖೆ ಆಗಬೇಕು ಅಂತೇಳಿ. ಬಟ್ ಇವಾಗ ಇವರು ಪೊಲೀಸರ ಮೂಲಕ ಈ ತನಿಖೆಯನ್ನು ದಿಗ್ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೊರಟಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಬುಲೆಟ್ ಹಾರಿಸ್ತಕ್ಕಂಥ ಗುರುಚರಣ್ ಸಿಂಗ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಬ್ಬರ ಬಂಧನ ಆಗಿದೆ, ಮರ್ಡರ್ ಪ್ರಕರಣ. ನಾನು ಆದರೆ ಈ ಗುರುಚರಣ್ ಸಿಂಗ್ನ ಯಾರು ಎಂಗೇಜ್ ಮಾಡಿಕೊಂಡ್ರು? ಸತೀಶ್ ರೆಡ್ಡಿನ. ರಕ್ತ ರಾಜಕೀಯ ತನಿಖೆ ಮೇಲೆ ಜನಾರ್ದನ್ ರೆಡ್ಡಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ನಡೆದು ಇಷ್ಟು ದಿನ ಆದಮೇಲೆ ಬಾಂಬ್ ಸ್ಕ್ವಾಡ್ ಬಂದಿದೆ. ರಿಪಬ್ಲಿಕನದಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾರೆ. ಭರತ್ ರೆಡ್ಡಿ ಪರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ತನಿಖೆ ಮೇಲೆ ಅನುಮಾನ ಶುರುವಾಗಿದೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಂಬ್ ನಿಷ್ಕ್ರಿಯ ದಳದವರು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಒಂದು ಬುಲೆಟ್ ಪತ್ತೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಈಗ ಮತ್ತೆ ಒಂದು ಬುಲೆಟ್ ಸಿಕ್ಕಿದೆ. ನೀವು ಕೂಡ 2 ಬುಲೆಟ್ ತೋರಿಸಿದ್ರಿ, ಪೊಲೀಸರು ಕೂಡ ಹಲವಾರು ಬುಲೆಟ್ಗಳನ್ನ ಹೊರಿಸ್ಕೊಂಡು ನೀವು 3 ತೋರಿಸಿದ್ರಿ. ಈಗ ಮತ್ತೆ ಒಂದು ಪತ್ತೆ ಆಗಿದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನೂ ಅವರು ಬಾಂಬ್ ನಿಷ್ಕ್ರಿಯ ದಳ ಇವತ್ತು ನಾಳೆ ಅವರು ಹೀಗೆ ಮುಂದೆ ವರ್ತಿದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು 30-40 ಬುಲೆಟ್ಗಳು ಸಿಗಬೇಕು. ಸೊ ಹಾಗಾಗಿ ನೋಡಿ, ಫೈರಿಂಗ್ ಆಗಿದ್ದು 1ನೇ ತಾರೀಕು, ಇವತ್ತು 5ನೇ ತಾರೀಕು. ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬರ್ತಾರೆ ಅಂತಂದರೆ ಎಷ್ಟು ನಿಧಾನಗತಿಯಲ್ಲಿ ಇವತ್ತು ತನಿಖೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇದು ಸಂಪೂರ್ಣವಾಗಿ ಪೊಲೀಸರ ಒಂದು ವೈಫಲ್ಯ. ಆ ವೈಫಲ್ಯ ಆಗಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು. ಕಾರಣ ಏನಂದರೆ, ಒಬ್ಬ ಕ್ರಿಮಿನಲ್ ಶಾಸಕನಿಗೆ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತೇಳಿ ಅವ್ರು ಮಾತಾಡಿದ ಮೇಲೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಯಾವ ಮಟ್ಟಕ್ಕೆ ಮಾಡ್ತಾರೆ ಹೇಳಿ. ಸೊ ಹಾಗಾಗಿ ನಾವು CBI ತನಿಖೆನ ಕೇಳಿರೋಂಥದ್ದು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇಮಿಡಿಯೇಟಾಗಿ ತನಿಖೆ ಆಗಬೇಕು ಅಂತೇಳಿ. ಬಟ್ ಇವಾಗ ಇವರು ಪೊಲೀಸರ ಮೂಲಕ ಈ ತನಿಖೆಯನ್ನು ದಿಗ್ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೊರಟಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಬುಲೆಟ್ ಹಾರಿಸ್ತಕ್ಕಂಥ ಗುರುಚರಣ್ ಸಿಂಗ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಬ್ಬರ ಬಂಧನ ಆಗಿದೆ, ಮರ್ಡರ್ ಪ್ರಕರಣ. ನಾನು ಆದರೆ ಈ ಗುರುಚರಣ್ ಸಿಂಗ್ನ ಯಾರು ಎಂಗೇಜ್ ಮಾಡಿಕೊಂಡ್ರು? ಸತೀಶ್ ರೆಡ್ಡಿನ. ರಕ್ತ ರಾಜಕೀಯ ತನಿಖೆ ಮೇಲೆ ಜನಾರ್ದನ್ ರೆಡ್ಡಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ನಡೆದು ಇಷ್ಟು ದಿನ ಆದಮೇಲೆ ಬಾಂಬ್ ಸ್ಕ್ವಾಡ್ ಬಂದಿದೆ. ರಿಪಬ್ಲಿಕನದಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾರೆ. ಭರತ್ ರೆಡ್ಡಿ ಪರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ತನಿಖೆ ಮೇಲೆ ಅನುಮಾನ ಶುರುವಾಗಿದೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಂಬ್ ನಿಷ್ಕ್ರಿಯ ದಳದವರು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಒಂದು ಬುಲೆಟ್ ಪತ್ತೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಈಗ ಮತ್ತೆ ಒಂದು ಬುಲೆಟ್ ಸಿಕ್ಕಿದೆ. ನೀವು ಕೂಡ 2 ಬುಲೆಟ್ ತೋರಿಸಿದ್ರಿ, ಪೊಲೀಸರು ಕೂಡ ಹಲವಾರು ಬುಲೆಟ್ಗಳನ್ನ ಹೊರಿಸ್ಕೊಂಡು ನೀವು 3 ತೋರಿಸಿದ್ರಿ. ಈಗ ಮತ್ತೆ ಒಂದು ಪತ್ತೆ ಆಗಿದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನೂ ಅವರು ಬಾಂಬ್ ನಿಷ್ಕ್ರಿಯ ದಳ ಇವತ್ತು ನಾಳೆ ಅವರು ಹೀಗೆ ಮುಂದೆ ವರ್ತಿದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು 30-40 ಬುಲೆಟ್ಗಳು ಸಿಗಬೇಕು.
ಸೊ ಹಾಗಾಗಿ ಬಟ್ ನೋಡಿ, ಫೈರಿಂಗ್ ಆಗಿದ್ದು 1ನೇ ತಾರೀಕು, ಇವತ್ತು 5ನೇ ತಾರೀಕು. ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬರ್ತಾರೆ ಅಂತಂದರೆ ಎಷ್ಟು ನಿಧಾನಗತಿಯಲ್ಲಿ ಇವತ್ತು ತನಿಖೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇದು ಸಂಪೂರ್ಣವಾಗಿ ಪೊಲೀಸರ ಒಂದು ವೈಫಲ್ಯ. ಆ ವೈಫಲ್ಯ ಆಗಲಿಕ್ಕೆ ಕಾರಣ DK ಶಿವಕುಮಾರ್ ಅವರು. ಕಾರಣ ಏನಂದರೆ, ಒಬ್ಬ ಕ್ರಿಮಿನಲ್ ಶಾಸಕನಿಗೆ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತೇಳಿ ಅವ್ರು ಮಾತಾಡಿದ ಮೇಲೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಯಾವ ಮಟ್ಟಕ್ಕೆ ಮಾಡ್ತಾರೆ ಹೇಳಿ. ಸೊ ಹಾಗಾಗಿ ನಾವು CBI ತನಿಖೆನ ಕೇಳಿರೋಂಥದ್ದು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇಮಿಡಿಯೇಟಾಗಿ ತನಿಖೆ ಆಗಬೇಕು ಅಂತೇಳಿ. ಬಟ್ ಇವಾಗ ಇವರು ಪೊಲೀಸರ ಮೂಲಕ ಈ ತನಿಖೆಯನ್ನು ದಿಗ್ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಇವತ್ತು DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೊರಟಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಬುಲೆಟ್ ಹಾರಿಸ್ತಕ್ಕಂಥ ಗುರುಚರಣ್ ಸಿಂಗ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಬ್ಬರ ಬಂಧನ ಆಗಿದೆ ಮರ್ಡರ್ ಪ್ರಕರಣ. ನಾನು ಆದರೆ ಈ ಗುರುಚರಣ್ ಸಿಂಗ್ನ ಯಾರು ಎಂಗೇಜ್ ಮಾಡಿಕೊಂಡ್ರು? ಸತೀಶ್ ರೆಡ್ಡಿನ. ರಕ್ತ ರಾಜಕೀಯ ತನಿಖೆ ಮೇಲೆ ಜನಾರ್ದನ್ ರೆಡ್ಡಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ನಡೆದು ಇಷ್ಟು ದಿನ ಆದಮೇಲೆ ಬಾಂಬ್ ಸ್ಕ್ವಾಡ್ ಬಂದಿದೆ. ರಿಪಬ್ಲಿಕನದಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾರೆ. ಭರತ್ ರೆಡ್ಡಿ ಪರವಾಗಿ DK ಶಿವಕುಮಾರ್ ಅವರು ಮಾತಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ತನಿಖೆ ಮೇಲೆ ಅನುಮಾನ ಶುರುವಾಗಿದೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಂಬ್ ನಿಷ್ಕ್ರಿಯ ದಳದವರು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಒಂದು ಬುಲೆಟ್ ಪತ್ತೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಈಗ ಮತ್ತೆ ಒಂದು ಬುಲೆಟ್ ಸಿಕ್ಕಿದೆ. ನೀವು ಕೂಡ 2 ಬುಲೆಟ್ ತೋರಿಸಿದ್ರಿ, ಪೊಲೀಸರು ಕೂಡ ಹಲವಾರು ಬುಲೆಟ್ಗಳನ್ನ ಒರೆಸ್ಕೊಂಡು ನೀವು 3 ತೋರಿಸಿದ್ರಿ. ಈಗ ಮತ್ತೆ ಒಂದು ಪತ್ತೆ ಆಗಿದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನೂ ಅವರು ಬಾಂಬ್ ನಿಷ್ಕ್ರಿಯ ದಳ ಇವತ್ತು ನಾಳೆ ಅವರು ಹೀಗೆ ಮುಂದೆ ವರ್ತಿದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು 30-40 ಬುಲೆಟ್ಗಳು ಸಿಗಬೇಕು. ಸೊ ಹಾಗಾಗಿ ಬಟ್ ನೋಡಿ, ಫೈರಿಂಗ್ ಆಗಿದ್ದು 1ನೇ ತಾರೀಕು, ಇವತ್ತು 5ನೇ ತಾರೀಕು. ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬರ್ತಾರೆ ಅಂತಂದರೆ ಎಷ್ಟು ನಿಧಾನಗತಿಯಲ್ಲಿ ಇವತ್ತು ತನಿಖೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇದು ಸಂಪೂರ್ಣವಾಗಿ ಪೊಲೀಸರ ಒಂದು ವೈಫಲ್ಯ. ಆ ವೈಫಲ್ಯ ಆಗಲಿಕ್ಕೆ ಕಾರಣ DK ಶಿವಕುಮಾರ್ ಅವರು. ಕಾರಣ ಏನಂದರೆ, ಒಬ್ಬ ಕ್ರಿಮಿನಲ್ ಶಾಸಕನಿಗೆ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತೇಳಿ ಅವ್ರು ಮಾತಾಡಿದ ಮೇಲೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಯಾವ ಮಟ್ಟಕ್ಕೆ ಮಾಡ್ತಾರೆ ಹೇಳಿ. ಸೊ ಹಾಗಾಗಿ ನಾವು CBI ತನಿಖೆನ ಕೇಳಿರೋಂಥದ್ದು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇಮಿಡಿಯೇಟಾಗಿ ತನಿಖೆ ಆಗಬೇಕು ಅಂತೇಳಿ. ಬಟ್ ಇವಾಗ ಇವರು ಪೊಲೀಸರ ಮೂಲಕ ಈ ತನಿಖೆಯನ್ನು ದಿಗ್ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಇವತ್ತು DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೊರಟಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಬುಲೆಟ್ ಹಾರಿಸ್ತಕ್ಕಂಥ ಗುರುಚರಣ್ ಸಿಂಗ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಬ್ಬರ ಬಂಧನ ಆಗಿದೆ ಮರ್ಡರ್ ಪ್ರಕರಣ. ನಾನು ಆದರೆ ಈ ಗುರುಚರಣ್ ಸಿಂಗ್ನ ಯಾರು ಎಂಗೇಜ್ ಮಾಡಿಕೊಂಡ್ರು? ಸತೀಶ್ ರೆಡ್ಡಿನ.